ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬದನೆಕಾಯಿ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ, 1-2 ಸ್ಪೂನ್ ಕಡಲೆಬೇಳೆ, 1-2 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು. ಆಮೇಲೆ ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಕದಿದ್ರೂ ನಡೀತದೆ. ನಾನು ಈರುಳ್ಳಿ ಹಾಕಿದ್ದೀನಿ, ಒಂದು ಚಿಕ್ಕದು ಈರುಳ್ಳಿ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ 4-5 ಹಾಕಿದ್ದೀನಿ. ಆಮೇಲೆ ಫ್ರೈ ಮಾಡಬೇಕು. ಫಸ್ಟು ಈಗ ಫ್ರೈ ಆಗಿದೆ. ಇದಕ್ಕೆ ಹಸಿ ಬಟಾಣಿ ಹಾಕಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ಬಟಾಣಿ ನೆನೆಸ್ಬಿಟ್ಟು ನೈಟು ಬೆಳಗ್ಗೆ ಅದನ್ನ ಯೂಸ್ ಮಾಡ್ಕೋಬೋದು. ನಾನು ಹಸಿ ಬಟಾಣಿ ಹಾಕಿದ್ದೀನಿ. ಸಿಡಿತಾ ಇದೆ ಅದು ಬಟಾಣಿ. ಆಮೇಲೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿರೋ ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ನಾನೊಂದು 1/4 kg ತಗೊಂಡಿದ್ದೆ. ಸ್ವಲ್ಪ ಬಾಡಬೇಕು. ಸಾಮಾನ್ಯವಾಗಿ ಎಲ್ಲರೂ ಇದೇ ಥರ ಬಣ್ಣಕ್ಕೆ ಹಾಕ್ಕೊಳ್ಳೋದು. ಇವಾಗ ಸ್ವಲ್ಪ ಬಾಡಿದ್ದೆ. ಆಮೇಲೆ ಇದಕ್ಕೆ ಉಪ್ಪು ಫಸ್ಟೇ ಹಾಕೋಬೋದು. ನಾನು ಈಗ ಹಾಕ್ಕೊಂಡಿದ್ದೀನಿ. ಫಸ್ಟೇ ಹಾಕೊಂಡ್ರೆ ಬೇಗ ಬೇಯುತ್ತೆ ಟೊಮೆಟೊ. ನೋಡ್ಬೇಕು. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಆಪ್ಷನಲ್ಲೂ ಬೇಕಾದ್ರೆ ಹಾಕೋಬೋದು, ಇಲ್ಲ ಅಂತ ಏನು ಬೇಕಾಗಿರಲ್ಲ. ಆಮೇಲೆ ಹಿಂಗೆ ಹಾಕ್ಕೊಂಡಿದ್ದೀನಿ, ಚಿಟಿಕೆ ಹಿಂಗೆ. ಇಷ್ಟು ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಆಮೇಲೆ ಹುಣಸೆ ನೆನೆಸಿಕೊಂಡಿದ್ದೇವೆ. ಹುಣಸೆ ಹಾಕ್ಕೊಂಡಿದ್ದೀನಿ. ಈಗ ಖಾರ ಬೇಕಂದ್ರೆ ಸ್ವಲ್ಪ ಖಾರ ಪುಡಿ ಹಾಕೋಬೋದು. ವಾಂಗಿಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ. ಆವಾಗ ಕಮ್ಮಿ ಖಾರ ಇರುತ್ತೆ ವಾಂಗಿಬಾತ್ ಪೌಡ್ರಲ್ಲಿ. ಬೇಕಾದರೆ ಖಾರ ಹಾಕೋಬೋದು. ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಲ್ಲ, ಅದಕ್ಕೆ ನಾನು ಖಾರ ಪುಡಿ ಹಾಕಿಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪು ಹೊಡಿಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವಾಂಗಿಬಾತ್ ರೆಡಿ. ಅನ್ನ ಫಸ್ಟೇ ಮಾಡಿಕೊಂಡಿರ್ತೀವಲ್ಲ, ಅನ್ನ ಆರಿಸ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಗಿದೆ. ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.